ಬಾಳು ಬೆಳಗುಂದಿ ಮಾಲಾಶ್ರೀ ಜಗಳ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿ ಅವರು ಮತ್ತು ಮಾಲಾಶ್ರೀ ಅವರು ಒಂದು ಮೊನ್ನೆ ಅಷ್ಟೇ ನಡೆದ ಶೋನಲ್ಲಿ ಒಂದು ಜಗಳವನ್ನು ಮಾಡಿದ್ದಾರೆ. ಸೊ ತುಂಬಾ ವಿಷಯ ಸೀರಿಯಸ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಬಾಳು ಬೆಳಗುಂದಿ ಅವರು ಹೇಳ್ತಾರೆ, ಸಾಕು ನನಗೆ ಜೀವನ ಮೇಲೆ, ನಿನ್ನೊಂದಿಗೆ ಜೀವನವೇ ಬೇಡ, ನಿನ್ನನ್ನು ಮದುವೆ ಆಗಿದ್ದಾಗಿನಿಂದ ನಾನು ತುಂಬಾ ಕಷ್ಟಗಳನ್ನು ನೋಡಿದ್ದೇನೆ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳಿದ್ದಾರೆ. ಇನ್ನು ಮಾಲಾಶ್ರೀ ಅವರು ತುಂಬ ಕಣ್ಣೀರನ್ನು ಹಾಕಿದ್ದಾರೆ. ಅಷ್ಟಕ್ಕೂ ಇವ್ರ ನಡುವೆ ಏನಾಯಿತು, ತುಂಬ ಚೆನ್ನಾಗಿದ್ದ ಜೋಡಿಯ ನಡುವೆ ಏನಾಯಿತು, ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಸೊ ಇವ್ರಿಗೆ ಏನಾಯಿತು, ಯಾಕೆ ಈ ರೀತಿಯಾಗಿ ಹೇಳ್ಕೊಂಡ್ರು, ಇವ್ರ ಜೀವನನೇ ಈ ರೀತಿಯಾಗಿದೆಯಾ, ಸೊ ಸಮಾಜಕ್ಕೆ ಒಂದು ಚೆನ್ನಾಗಿದ್ದೀನಿ ಅನ್ನೋ ರೀತಿ ತೋರಿಸ್ಕೊಳ್ತಿದ್ದಾರಾ, ಸೊ ಏನಾಯಿತು ಇವ್ರಿಗೆ, ಅಷ್ಟಕ್ಕೂ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಬಾಳು ಬೆಳಗುಂದಿ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಉತ್ತರ ಕರ್ನಾಟಕದ ಅಪ್ಪಟ ಒಂದು ಜಾನಪದ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಹಲವಾರು ಒಂದು ಯಾವುದೇ ಸಿನಿಮಾ ಚಿತ್ರಗೀತೆಗಳಿಗೆ ಕಮ್ಮಿ ಇಲ್ಲದಂತೆ ಹಾಡುಗಳನ್ನು ಬರೆದು ಸೊ ತಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಮಿಲಿಯನ್ಸ್ ಗಂಟಲೆ ವ್ಯೂಸ್ಗಳನ್ನು ಪಡೀತಾರೆ. ಸೊ ಇಂದಿನ ಕಾಲದಲ್ಲಿ ಒಂದು ಫಿಲ್ಮ್ ಸಾಂಗ್ಗಳೇ ಅಷ್ಟೊಂದರ ಮಟ್ಟಿಗೆ ಓಡೋದಿಲ್ಲ. ಸೊ ಕೋಟ್ಯಾಂತರ ವ್ಯೂಸ್ ಇವರ ಚಾನಲ್ನಲ್ಲಿ ಇವೆ, ಕೋಟ್ಯಾಂತರ ವ್ಯೂಸ್ಗಳು ಇವರ ಪ್ರತಿಯೊಂದು ಒಂದು ಹಾಡುಗಳಿಗೆ ಬರ್ತಾ ಇವೆ. ಸೊ ಅಂತಹ ಹಾಡುಗಳನ್ನು ಬಾಳು ಬೆಳಗುಂದಿ ಅವರು ರಚಿಸ್ತಾರೆ. ಸೊ ಇವರ ಹಾಡುಗಳನ್ನು ನೋಡಿ ಒಂದು ಈಗಾಗಲೇ ಒಂದು ಸರಿಗಮಪ ಒಂದು ಆಡಿಷನನ್ನು ಕೊಟ್ಟಿದ್ದರು. ಸರಿಗಮಪದಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಅದಾದ ನಂತರ ಹಲವಾರು ಕಾರ್ಯಕ್ರಮಗಳಿಗೆ ಇವರಿಗೆ ಕರಿತಾ ಇವೆ. ಸೊ ಈಗ ಜೋಡಿಯೋ ನಂಬರ್ 1 ಕಾರ್ಯಕ್ರಮದಲ್ಲೂ ಕೂಡ ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಅವರು ಒಂದು ಪಾರ್ಟಿಸಿಪೇಟನ್ನು ಮಾಡಿದ್ದಾರೆ. ಇನ್ನು ಈ ವರ್ಷದ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕೂಡ ಬಾಳು ಬೆಳಗುಂದಿ ಅವರು ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೆ, ಬಾಳು ಬೆಳಗುಂದಿ ಅವರು ಏನಾದರೂ ಬಿಗ್ ಬಾಸ್ ಸೀಸನ್ 13ನಲ್ಲಿ ಬರ್ತಾರಾ ಅಥವಾ ಬರೋದಿಲ್ಲ ಅನ್ನೋದನ್ನು. ಸೊ ಒಂದು ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಸೀಸನ್ 13ನಲ್ಲಿ ಬರ್ತಾರಾ ಅಥವಾ ಬರೋದಿಲ್ವಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅಂದರೆ ಕಮೆಂಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಒಂದು ವಿಷಯಕ್ಕೆ ಹೋಗ್ಬಿಡೋಣ, ಮೇನ್ ವಿಷಯಕ್ಕೆ. ಸೊ ಇನ್ನು ಮೊನ್ನೆ ಅಷ್ಟೇ ಇತ್ತೀಚೆಗೆ ನಾವು ನೋಡ್ಬೋದು, ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಇವರಿಬ್ಬರು ಒಂದು ಪಾರ್ಟಿಸಿಪೇಟನ್ನು ಮಾಡಿದರು. ಸೊ ಇಬ್ಬರು ತುಂಬ ಚೆನ್ನಾಗಿ ಒಂದು ಆಟವನ್ನು ಆಡ್ಕೊಂಡು ಬರ್ತಾಯಿದ್ರು, ಹೇಳಿರುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಸೊ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಏನೇನು ರೂಲ್ಸ್ ಇದೆಯೋ ಎಲ್ಲವನ್ನು ಫಾಲೋ ಮಾಡ್ಕೊಂಡು ಬಂದರು. ಸೊ ಒಂದಿನ ಏನಾಗುತ್ತೆ ಅಪ್ಪ ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಇವೆಂಟ್ ಬರುತ್ತೆ. ನಿಮ್ಮ ಜಗಳಗಳಾಗಿರಲಿ, ನಿಮ್ಮ ಮನಸ್ತಾಪಗಳಾಗಿರಲಿ, ನಿಮ್ಮ ಕೋಪಗಳಾಗಿರಲಿ, ನಿಮ್ಮ ನಡುವೆ ಏನೇ ಇದ್ದರೂ ಅದನ್ನು ಹೊರಗೆ ಹಾಕೋಬೇಕು ಅನ್ನೋ ಮಾತನ್ನು ಒಂದು ಅಲ್ಲಿ ಒಂದು ಕಂಟೆಂಟ್, ಆ ರೀತಿಯಾದ ಒಂದು ಮನಸ್ತಾಪ ಬರುತ್ತೆ. ಸೊ ಆ ರೀತಿಯಾದ ಒಂದು ಅಲ್ಲಿ ಒಂದು ಕಂಟೆಂಟನ್ನು ಕೊಡ್ತಾರೆ. ಆಗ ಒಂದು ಬಾಳು ಬೆಳಗುಂದಿ ಅವರು ತುಂಬಾ ಒಂದು ಕೋಪಗೊಂಡು ಒಂದು ಮಾಲಾಶ್ರೀ ಅವರು ಹೇಳ್ತಾರೆ, ಇಲ್ಲ ಬಾಳು ಬೆಳಗುಂದಿ ಇಲ್ಲ, ಇವರು ತುಂಬಾ ಕೋಪ ಮಾಡ್ಕೊಳ್ತಾರೆ, ಯಾವುದೇ ಒಂದು ವಿಷಯ ಆಗಲಿ ಏನೇ ಆಗಲಿ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಳ್ತಾರೆ, ಯಾವಾಗಲೂ ಏನು ಹೇಳಿದ್ರು ತುಂಬಾ ಕೋಪ ಮಾಡ್ಕೊಳ್ತಾರೆ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ಮಾಲಾಶ್ರೀ ಅವರು ಹೇಳ್ತಾರೆ, ಸೊ ಇನ್ನು ಬಾಳು ಬೆಳಗುಂದಿ ಅವರು ತುಂಬಾ ಒಂದು ಕೋಪ ಮಾಡ್ಕೊಳ್ತಾರೆ ಅಲ್ಲೇ. ಸೊ ಅಲ್ಲೇ ಕೋಪ ಮಾಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಮಾತನಾಡ್ತಾರಪ್ಪ ಅಂತಂದರೆ, ಇಲ್ಲ ನನ್ನ ಬದುಕು ಜಟಕಾ ಬಂಡಿ ಒಂದು ಈ ರೀತಿ ಆಗಿಬಿಟ್ಟಿದೆ. ಸೊ ಬದುಕು ಜಟಕಾ ಬಂಡಿ ಅನ್ನೋ ಕಾರ್ಯಕ್ರಮ ಇತ್ತಲ್ಲ, ಸೊ ಆ ರೀತಿ ಆಗಿಬಿಟ್ಟಿದೆ, ಇವಳನ್ನ ಮದುವೆ ಆದಾಗಿನಿಂದ ನನಗೆ ನೆಮ್ಮದಿನೇ ಇಲ್ಲ ಅನ್ನೋ ಮಾತನ್ನು ಕೂಡ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಸೊ ಈ ಮಾತನ್ನು ಕೇಳಿದ ಒಂದು ಮಾಲಾಶ್ರೀ ಅವರು ತುಂಬಾ ಒಂದು ಸಂಕಟವನ್ನು ಪಡ್ತಾರೆ. ಸೊ ಒಂದು ಕಣ್ಣೀರನ್ನು ಹಾಕ್ತಾರೆ. ನಾನು ಯಾಕಾದರೂ ಇವ್ರನ್ನ ಮದುವೆ ಆದ್ನಪ್ಪ, ಇವ್ರ ಬದುಕನ್ನೇ ನಾನು ಹಾಳು ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ಒಂದು ಬಾಳು ಬೆಳಗುಂದಿ ಅವರು ಮಾತನಾಡ್ತಾರೆ. ಸೊ ಅದನ್ನು ಕೇಳಿ ಮಾಲಾಶ್ರೀ ಅವರಿಗೆ ತುಂಬಾ ಕೋಪ ಆಗುತ್ತೆ. ಅಲ್ಲಿದ್ದಂಥ ಜಡ್ಜಸ್ಗಳು ಕೂಡ ತುಂಬಾ ಒಂದು ಶಾಕಿಂಗ್ ಆಗಿ ನೋಡ್ತಾರೆ. ಯಾಕಪ್ಪ ಅಂತಂದರೆ, ತುಂಬ ಚೆನ್ನಾಗಿ ಒಂದು ಇರ್ತಿದ್ದಂಥ ಜೋಡಿಯ ನಡುವೆನೂ ಕೂಡ ಇಷ್ಟೊಂದು ಮನಸ್ತಾಪ ಇದೆಯಾ, ಸೊ ಇಷ್ಟೊಂದು ಇವ್ರ ನಡುವೆ ಒಂದಿಷ್ಟು ಮನಸ್ತಾಪಗಳಿದೆಯಾ ಅನ್ನೋದನ್ನು ಇವತ್ತು ಅಲ್ಲಿ ಒಂದು ಜಡ್ಜಸ್ಗಳು ಕೂಡ ತಿಳ್ಕೊಳ್ತಾರೆ. ಇನ್ನು ಜಡ್ಜಸ್ಗಳು ಕೂಡ ಒಂದಿಷ್ಟು ಅವರಿಗೆ ಸಮಾಧಾನ ಮಾಡಿ, ಇಲ್ಲಪ್ಪ ಮಾಳು, ನೀನು ಈ ರೀತಿಯಾಗಿ ಹೇಳ್ಬಾರ್ದಪ್ಪ, ಸೊ ಒಂದು ಚೆನ್ನಾಗಿ ಅವಳ ಜೊತೆ ಹೊಂದ್ಕೊಂಡು ಹೋಗು, ಅವಳ ಮೇಲೆ ಯಾವಾಗಲೂ ಕೋಪ ಮಾಡ್ಕೋಬೇಡ, ಹೆಣ್ಮಕ್ಳಿಗೆ ಯಾವಾಗಿದ್ರೂ ಒಂದು ಯಾವುದೇ ಸಮಯದಲ್ಲಿ ಯಾರೇ ಜೊತೆಯಲ್ಲಿದ್ದರೂ ಒಂದು ಕೆಲವೊಂದಿಷ್ಟು ದಿನಗಳಿರುತ್ತವೆ, ಒಂದು ತಿಂಗಳಲ್ಲಿ ಒಂದು 3 ದಿನಗಳ ಕಾಲ ಆದರೂ ಅವಳ ಜೊತೆ ನೀನು ಇರಲೇಬೇಕು. ಆವಾಗ ಅವಳ ಜೊತೆ ಇದ್ದರೆ ಅವಳಿಗೆ ಎಷ್ಟೋ ಒಂದು ಬಲ ಬರುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ಜಡ್ಜಸ್ರವರು ಹೇಳ್ತಾರೆ. ಸೊ ಇಬ್ಬರನ್ನು ಕೂಡ ತುಂಬ ಚೆನ್ನಾಗಿ ಒಂದು ಅರ್ಥ ಮಾಡಿಸ್ತಾರೆ. ಇಬ್ಬರಿಗೂ ಜೀವನ ಅಂದರೆ ಏನು, ಯಾವ ರೀತಿಯಾಗಿ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನು. ಸೊ ಮಾಡುವುದು ಹಾಗೆ ಒಂದು ಬಾಳು ಬೆಳಗುಂದಿ ಹಾಗೆ ಒಂದು ಮಾಲಾಶ್ರೀ ಅವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳಿ ಒಂದು ಇಬ್ಬರು ಕೂಡ ಒಂದು ಚೆನ್ನಾಗಿ ಜೀವನವನ್ನು ನಡ್ಸ್ಕೊಂಡು ಹೋಗ್ತೀವಿ ಇನ್ನು ಅನ್ನೋ ಮಾತನ್ನು ಕೂಡ ಇಬ್ಬರು ಹೇಳ್ತಾರೆ. ಸೊ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.